ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿದಾರನಿಗೆ ಬೆದರಿಕೆ, ಆರೋಪಿ ದರ್ಶನ್ರ 3 ಅಭಿಮಾನಿಗಳ ಬಂಧನ ಆಗಿದೆ. ಈಗ ಕೊಲೆ ಪ್ರಕರಣದ ಕೇಸ್ನಲ್ಲಿ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿದಾರಂತೆ ಇವರು ದರ್ಶನ್ ಅಭಿಮಾನಿಗಳು, 3 ಅಭಿಮಾನಿಗಳು. ಸೊ ಅಭಿಮಾನಿಗಳನ್ನ ಈಗ ಬಂಧಿಸಿದ್ದಾರೆ. 49ನೇ ಸಾಕ್ಷಿ ಸಂದೀಪ್ ನೀಡಿರೋ ಅಂತ ದೂರಿನ ಅನ್ವಯ ಬಂಧನ ಆಗಿದೆ. ಈಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಅಭಿಮಾನಿಗಳ ಬಂಧನ ಆಗಿದೆ. ಆ್ಯಕ್ಚುಲ್ ಆಗಿ ಈಗ ಬಂಧನಕ್ಕೊಳಗಾಗಿರೋ ಅಂಥ ಆರೋಪಿಗಳು ಹಾಕಿರುವಂಥ ಬೆದರಿಕೆ ಆದರೂ ಏನು, ದೂರಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶದ ಬಗ್ಗೆ ವಿವರವನ್ನು ನೀಡೋದಾದರೆ? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಟ್ರಯಲ್ ನಡೀತಾ ಇದೆ. ಕಳೆದ 25ನೇ ತಾರೀಕು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 49ನೇ ಸಾಕ್ಷಿದಾರರಾಗಿದ್ದಂಥ ಸಂದೀಪ್ ಅವರನ್ನ ಟ್ರಯಲ್ನಾಗೆ ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಸಂದೀಪ್ ನೇರವಾಗಿ ಹೇಳಿರುವಂಥದ್ದು, ನನಗೆ ಸಾಕ್ಷಿ ನುಡಿಯದಂತೆ ಪುನೀತ್ ಮತ್ತು ಸ್ನೇಹಿತರು ನನಗೆ ಧಮಕಿಯನ್ನು ಹಾಕಿದರೆ, ಬೆದರಿಕೆಯನ್ನು ಹಾಕಿದರೆ, ವಾಟ್ಸಪ್ ಕರೆಗಳ ಮೂಲಕವಾಗಿ ಬೆದರಿಕೆಯನ್ನು ಹಾಕ್ತಿದ್ದಾರೆ ಅಂತೇಳಿ ಸ್ವತಃ ಸಂದೀಪ್ ನೇರವಾಗಿ ಕೋರ್ಟ್ ಹಾಲ್ನಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಕೆಲಸವನ್ನ ಮಾಡಿರ್ತಾರೆ. ಅಂದರೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡಿಕೊಂಡು ಅಲ್ಲಿಂದ ಬೆಂಗಳೂರಿಗೆ ಕರೆತರುವಲ್ಲಿ ಪ್ರಮುಖವಾದಂಥ ಐ ವಿಟ್ನೆಸ್ ಆಗಿರ್ತಾರೆ. ಇದೇ 49ನೇ ಸಾಕ್ಷಿಯಾಗಿರುವಂಥ ಸಂದೀಪ್ ಮಾರ್ಗ ಮಧ್ಯ ಅಂದರೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬೆಂಗಳೂರಿಗೆ ಬರುವಂಥ ಮಾರ್ಗ ಮಧ್ಯದಲ್ಲಿ ತುಮಕೂರಿನ ದುರ್ಗಾ ಬಾರ್ನಲ್ಲಿ ಎಲ್ಲರೂ ಕೂಡ ರೇಣುಕಾಸ್ವಾಮಿ ಹಾಗೂ ಅವತ್ತು ರೇಣುಕಾಸ್ವಾಮಿ ಜೊತೆಲಿದ್ದಂಥ ರಾಘವೇಂದ್ರ, ಪವನ್ ಬಾರ್ಗೆ ಹೋಗಿ ಮದ್ಯವನ್ನು ಖರೀದಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತುಮಕೂರಿನ ದುರ್ಗಾ ಬಾರ್ನ ಕ್ಯಾಶಿಯರ್ ಆಗಿದ್ದಂಥ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 49ನೇ ಸಾಕ್ಷಿಯಾಗಿರುವಂಥ ಸಂದೀಪ್ ಏನಿರ್ತಾರೆ ಕೋರ್ಟ್ನಲ್ಲಿ ಟ್ರಯಲ್ ಹೇಳಕ್ಕೆ ಬಂದಂಥ ಸಂದರ್ಭದಲ್ಲಿ ಬೆದರಿಕೆ ಹಾಕಿದಂಥ ವಿಚಾರ ಹೇಳಿರುವಂಥದ್ದು. ಅದಕ್ಕೆ ಪೂರಕವಾದಂತೆ ಕೂಡಲೇ ಪ್ರಕರಣವನ್ನು ಶಿವು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.